4ನೇ ವರ್ಷ BSc ನರ್ಸಿಂಗ್ ವಿದ್ಯಾಭ್ಯಾಸ ಮಾಡ್ತಿದ್ದೇವೆ. ಇವತ್ತು ನಾವು ಸರ್ಕಾರಿ ಶುಶ್ರೂಷಾ ಮಹಾವಿದ್ಯಾಲಯ MMC & RI ಮೈಸೂರು ಇಲ್ಲಿಂದ ಬಂದಿದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದರೆ, ಓವರಾಲ್ ಆಗಿ ಮಾಸ್ ಹೆಲ್ತ್ ಎಜುಕೇಷನ್ ಅಂತಂದರೆ ಸಾಮೂಹಿಕ ಶಿಕ್ಷಣವನ್ನು ಸಾರ್ವಜನಿಕರಿಗೆ ನೀಡುವಂಥ ಒಂದು ಧ್ಯೇಯೋದ್ದೇಶದೊಂದಿಗೆ ನಾವೆಲ್ಲರೂ ಇವತ್ತಿಗೆ ಸೇರಿದ್ದೇವೆ. ಇಲ್ಲಿ ನೆಟ್ಟಿರುವಂತಹ ಎಲ್ಲ ನಮ್ಮ ಶಿಕ್ಷಕರಿಗೂ ಹಾಗೂ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಮೊದಲನೇದಾಗಿ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮೊದಲನೇದಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈಗ ನಾವು ಈ ಅರ್ಬನ್ ಪೋಸ್ಟಿಂಗ್ ಅಲ್ಲಿ ನಾವು ಮೇನ್ ಆಗಿ ಒಂದು ಅರ್ಬನ್ ಅಂತಲ್ಲ, ಈಗ ಪ್ರಸ್ತುತ ಸಂದರ್ಭದಲ್ಲಿ ನಾವೆಲ್ಲರೂ ಏನು ಸಮಸ್ಯೆಗಳನ್ನ ಎದುರಿಸ್ತಿದ್ದೀವಿ ಅಂದ್ರೆ, ಜಾಸ್ತಿ ಧೂಮಪಾನ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಅಥವಾ ಮೊಬೈಲ್ ಅಡಿಕ್ಷನ್. ಎಲ್ಲರೂ ಕೂಡ ಈಗ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಏನು ಮಾಡ್ತಿದ್ದಾರೆ ಅಂತಂದ್ರೆ, ಕುಡಿಯೋದಾಗಿರ್ಬೋದು ಅಥವಾ ಸಿಗರೆಟ್ ಸೇದೋದಾಗಿರ್ಬೋದು. ಈಗ ಇತ್ತೀಚಿನ ದಿನಗಳಲ್ಲಿ ಅದೊಂಥರ ಏನೋ ಹ್ಯಾಬಿಟ್ಸ್ ಆಗಿ ಅಥವಾ ದೊಡ್ಡ ದೊಡ್ಡ ಇದು ಆಗಿ ಬದಲಾಗಿದೆ. ಆ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಆ ಒಂದು ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಸ್ಕಿಟ್ ಅನ್ನ, ಈ ಒಂದು ಕಿರು ನಾಟಕವನ್ನ ನಾವು ಇವತ್ತು ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದೇವೆ. ಮೊದಲನೇದಾಗಿ ಈಗ ಕಿರು ನಾಟಕದ ಎಲ್ಲ ಪಾತ್ರಧಾರಿಗಳನ್ನ ಪಾತ್ರ ಪರಿಚಯವನ್ನು ಮಾಡಿಕೊಳ್ಳೋಣ. ತದನಂತರ ನಾವು ಕಿರು ನಾಟಕವನ್ನು ಪ್ರಾರಂಭಿಸುತ್ತೇನೆ. ಮೊದಲು ನನ್ನ ಹೆಸರು ಶಶಿಕುಮಾರ್. ಈ ಒಂದು ನಾಟಕದಲ್ಲಿ ನಾನು ನಿರೂಪಕನಾಗಿ ಪಾತ್ರವನ್ನು ನಿಭಾಯಿಸುತ್ತಿದ್ದೇನೆ. ನನ್ನ ಹೆಸರು ಮೌನ. ನಾನಿಲ್ಲಿ ಸ್ನೇಹ ಆಗಿ ಅಮ್ಮನ ಪಾತ್ರವನ್ನು ವಹಿಸಿಕೊಂಡಿದ್ದೇನೆ. ನನ್ನ ಹೆಸರು ಯಶವಂತ್. ನಾನು ಈ ನಾಟಕದಲ್ಲಿ ಸುರೇಶ್ ಎಂಬ ಪಾತ್ರದಲ್ಲಿ ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ವರುಣ್. ನಾನು ಈ ಪಾತ್ರದಲ್ಲಿ ಮಗನ ಪಾತ್ರವನ್ನು ಮಾಡ್ತೇನೆ. ನನ್ನ ಹೆಸರು ಸುಮನ್. ನಾನು ಈ ಪಾತ್ರದಲ್ಲಿ ಕಿರಿಯ ಮಗನಾಗಿ ನನ್ನ ಹೆಸರು ನವೀನ್. ನಾನು ಈ ಪಾತ್ರದಲ್ಲಿ ಆಫೀಸ್ ಬಾಸ್ ಪಾತ್ರವನ್ನು ಮಾಡ್ತೇನೆ. ನನ್ನ ಹೆಸರು ಶರತ್. ಸಾಲಗಾರರಾಗಿ ಆಕ್ಟ್ ಮಾಡ್ತಾ ಇದ್ದೇನೆ. ನನ್ನ ಹೆಸರು ನಿರೂಪಮ್ ಪಟೇಲ್. ನಾನು ಈ ನಾಟಕದಲ್ಲಿ ವೈದ್ಯನ ಪಾತ್ರವನ್ನು ಮಾಡ್ತಿದ್ದೇನೆ. ನನ್ನ ಹೆಸರು ಸೋನಿಕಾ. ನಾನು ಈ ಪಾತ್ರದಲ್ಲಿ ಮನೋವೈದ್ಯರು ಅನ್ನೋ ಒಂದು ನನ್ನ ಹೆಸರು ಶ್ರುತಿ. ನನ್ನ ಹೆಸರು ಸಹನಾ. ನಾವು ಈ ನಾಟಕದಲ್ಲಿ ಪಕ್ಕದ ಮನೆಯವರಾಗಿ ತೀರ್ಮಾನವನ್ನು ನಿಮಗೆ ತಿಳಿಸುತ್ತೇನೆ. ಈಗ ಪಾತ್ರ ಪರಿಚಯವನ್ನು ನೋಡಿದ್ರಿ. ಈ ಒಂದು ಕಿರು ನಾಟಕವನ್ನು ಈಗ ನಾವೆಲ್ಲರೂ ಪ್ರಾರಂಭಿಸೋಣ. ಈಗ ಮೊದಲನೇ ದೃಶ್ಯ ನೋಡೋದಾದ್ರೆ, ಮೊದಲನೇ ದೃಶ್ಯದಲ್ಲಿ ಏನಿರುತ್ತೆ ಅಂತಂದ್ರೆ, ಈಗ ಪಾತ್ರ ಪರಿಚಯ ಮಾಡಿಕೊಟ್ಟಾಗೆ ಗಂಡ ಮತ್ತು ಹೆಂಡತಿ, ಸುರೇಶ್ ಮತ್ತು ಸ್ನೇಹ ಗಂಡ ಹೆಂಡತಿ, ಅವರು ಅನ್ಯೋನ್ಯವಾಗಿ ಆರೋಗ್ಯಯುತ ಜೀವನವನ್ನ ನಡೆಸ್ತಿರ್ತಾರೆ. ನಗರ ವಾಸಿಗಳು, ಮಧ್ಯಮ ವರ್ಗದ ಕುಟುಂಬದ ಸುರೇಶ್ ಮತ್ತು ಸ್ನೇಹ ಗಂಡ ಹೆಂಡತಿ, ಅವರಿಗೆ 2 ಗಂಡು ಮಕ್ಕಳು ಇರ್ತಾರೆ. ಒಬ್ನು SSLC ಓದ್ತಿರ್ತಾನೆ, ಅವನ ಹೆಸರು ಸತೀಶ್. ಇನ್ನೊಬ್ನು ಸೆಕೆಂಡ್ PU ಓದ್ತಿರ್ತಾನೆ, ಅವನ ಹೆಸರು ವಿಕ್ರಮ್. ಅವರು ಈ ಒಂದು ಮೊದಲ ದೃಶ್ಯದಲ್ಲಿ ಕಾಣಿಸ್ಕೊಳ್ತಾರೆ. ಈಗ ಮೊದಲ ದೃಶ್ಯ ಏನಪ್ಪಾ ಅಂತಂದ್ರೆ, ಮನೆಯಲ್ಲಿ ಗಂಡ ಮತ್ತು ಹೆಂಡತಿಯ ನಡುವಿನ ಒಂದು ಸಂಭಾಷಣೆಯನ್ನ ನಾವೆಲ್ಲರೂ ನೋಡ್ಕೊಂಬರೋಣ. ಸ್ನೇಹ, ಸ್ನೇಹ. ಓ, ಹೇಳಿ ಮಾಡಿ ಲೇಟ್ ಆಗೋಯ್ತು. ನಿಮಗೆ ಬೆಳಗ್ಗೆ ಬೇಗ ಹೇಳಿ ಅಂದ್ರೆ ಹೇಳಕ್ಕೆ ಸಂಕಟ. ಈಗ ಊಟ ಮಾಡು ಅಂತ. ನಾನು ಒಬ್ಳೆ ಎಷ್ಟು ಅಂತ ಮಾಡ್ಲಿ? ನಾನು ಬ್ರೇಕ್ಫಾಸ್ಟು ಮಾಡ್ಬೇಕು, ಅಲ್ಲಿ ಮಕ್ಕಳನ್ನ ಸ್ಕೂಲ್ಗೂ ಕಳಿಸ್ಬೇಕು. ನೀವು ಬೇಗ ಹೇಳಕ್ಕೇನು? ಇವತ್ತೊಂದಿನ ಮಾಡಮ್ಮ, ಇದೊಡೆ ಲೇಟ್ ಆಗೋಗ್ಬಿಟ್ಟೈತೆ. ಆಫೀಸ್ ಬೇರೆ ಹೋಗ್ಬೇಕು, ಬೇಗ ಒಂಚೂರು ಅರ್ಜೆಂಟಾಗಿ. ಸರಿ ಬನ್ನಿ ಈಗ. ಅಮ್ಮ ಅಮ್ಮ ಏನಪ್ಪ? ಏನ್ ಮಾಡ್ತಿದ್ಯಮ್ಮ? ಪಾತ್ರ ತೊಳಿತಾ ಇದ್ದೆ. ಓದಿದ್ದೀನಮ್ಮ. ಎಲ್ಲ ರಿವಿಷನ್ ಮಾಡಿದ್ಯಾ? ಎಲ್ಲ ಆಗಿದೆ ಅಮ್ಮ. ನೆನಪಿದ್ಯಾ? ನೆನಪಿದೆ ಅಮ್ಮ. ಸರಿ, ಚೆನ್ನಾಗಿ ಮಾಡು ಆಯ್ತಾ? ಆಲ್ ದ ಬೆಸ್ಟ್. ಸರಿ, ಆಶೀರ್ವಾದ ಮಾಡಮ್ಮ. ಅಪ್ಪ ಈ ಊಟ ಮಾಡ್ತಾರೆ. ನಾಷ್ಟ ಮಾಡ್ತೀನಿ, ನಾಷ್ಟ ಮಾಡಿ ಅಂತ ಮಾಡ್ದಾ? ಇಲ್ಲಪ್ಪ, ಮಾಡಿದೆಪ್ಪ ನಾನು. ಏನಪ್ಪ ಸಮಾಚಾರ? ಅಪ್ಪ ಎಕ್ಸಾಮ್ ಇದೆಯಪ್ಪ, ನಾನು ಬರೆಯಕ್ಕೆ ಹೋಗ್ಬೇಕಪ್ಪ. ಹೌದಪ್ಪ, ಯಾವ್ದಪ್ಪ? ಹೌದಾ, ಚೆನ್ನಾಗಿ ಮಾಡಪ್ಪ. ಮೊನ್ನೆ ನಿಮ್ಮ ಸೂಸ್ ಸಿಕ್ಕಿದ್ರು, ಅವ್ರನ್ನ ಕೇಳಿದೆ ನನ್ನ ಮಗ ಹೆಂಗೆ ಓದ್ತಾನೆ ಅಂತ. ಅವ್ರು ಹೇಳ್ಬಿಟ್ರಪ್ಪ, ನಿಮ್ಮ ಮಗ ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಓದ್ತೀನಿ, ಒಳ್ಳೆ ಎಜುಕೇಶನ್ ಕೊಡ್ತೀನಿ ಅಂತ ಹೇಳಿದ್ರು.
ಎಷ್ಟೇ ಕಷ್ಟ ಆಗಲಿ ನೋಡ್ತೀನಿ ಓದಪ್ಪ ಆಯ್ತಾ. ಅಪ್ಪ ನಾನು ಚೆನ್ನಾಗಿ ಮಾತಾಡ್ರೆ ನಂಗೆ ಏನು ಕೊಡ್ತೀಯಲ್ಲಪ್ಪ? ಹೌದಪ್ಪ ಪಕ್ಕ ಕೊಡ್ತೀನಿ. ನೀನು ಚೆನ್ನಾಗಿ ನನ್ನ ಖುಷಿ ಪಡಿಸು. ನೀನು ಮಾರ್ಕ್ಸ್ ತೆಗ್ದು ನಾನು ನಿಂಗೆ ಖುಷಿ ಪಡ್ತೀನಿ. ಸರಿಯಪ್ಪ? ಹೌದಪ್ಪ ಒಳ್ಳೆಯದು. ಈಗ ನಾವು ಮೊದಲನೇ ದೃಶ್ಯದಲ್ಲಿ ಏನ್ ನೋಡಿದ್ವಪ್ಪ ಅಂತಂದ್ರೆ, ಈಗ ಗಂಡ ಹೆಂಡತಿ ಮತ್ತೆ ಅವನು SSLC ಓದ್ತಿರುವಂತ ಒಬ್ಬನು ಮಗ, ಗಂಡ ಲೇಟ್ ಆಗಿ ಆಫೀಸ್ಗೆ ಹೋಗ್ತಾನೆ. ಆ ಒಂದು ಸಂದರ್ಭದಲ್ಲಿ ಮಗ SSLC ಪ್ರಿಪರೇಟರಿ ಎಕ್ಸಾಮ್ ಬರೆಯಕ್ಕೆ ಹೋಗಿರ್ತಾನೆ. ಆ ಟೈಮಲ್ಲಿ ಅವ್ರ ತಂದೆ ಮತ್ತು ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾನೆ. ಆಗ ತಂದೆ ಮಗನಿಗೆ ಆಶ್ವಾಸನೆ ಕೊಡ್ತಾನೆ, ನೀನು ಪ್ರಿಪರೇಟರಿ ಎಕ್ಸಾಮ್ ತರ ಫೈನಲ್ ಎಕ್ಸಾಮ್ನು ಚೆನ್ನಾಗಿ ಮಾಡು, ನಿನಗೆ ನಾನು ಏನಾದರೂ ಗಿಫ್ಟ್ ಕೊಡ್ತೀನಿ ಅಂತ ಮಗನಿಗೆ ಆಶ್ವಾಸನೆಯನ್ನು ಕೊಡ್ತಾನೆ. ಈಗ